ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಐಸ್ ಕ್ರೀಮ್ ಮಾಡೋದಕ್ಕೆ ಮೊದಲು ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರೋ 4 ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನ ಹಣ್ಣನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಐಸ್ ಕ್ರೀಮ್ ಮಾಡೋದಕ್ಕೆ ಚೆನ್ನಾಗಿ ಹಣ್ಣಾಗಿರೋ ಮಾವಿನ ಹಣ್ಣು ಬಳಸೋದ್ರಿಂದ ಬಣ್ಣ ಹಾಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಬದಲಿಗೆ ಹಾಲಿನ ಕೆನೆನ ಸಹ ನೀವು ಸೇರಿಸ್ಕೋಬಹುದು. ಫ್ರೆಶ್ ಕ್ರೀಮ್ ಸೇರಿಸಿದ ನಂತರ ಕಾಯಿಸಿ ತಣ್ಣಗಾಗಿರೋ 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರನ್ನು ಸೇರಿಸಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೈಸಾಗಿ ರುಬ್ಕೊಂಡಿರೋ ಈ ಪೇಸ್ಟನ್ನು ಐಸ್ ಕ್ರೀಮ್ ಮೌಲ್ಡ್ಸ್ಗೆ ಸೇರಿಸ್ಕೊಳ್ಳೋಣ. ಐಸ್ ಕ್ರೀಮ್ ಮೌಲ್ಡ್ಸ್ ಇಲ್ಲದಿದ್ದರೆ ಸಣ್ಣ ಗ್ಲಾಸ್ಗಳಿಗೆ ಸೇರಿಸಿ ಐಸ್ ಕ್ರೀಮ್ ಸ್ಟಿಕ್ಸ್ನ ಇಟ್ಕೋಬಹುದು ಅಥವಾ ಸಣ್ಣ ಕಪ್ಗಳಿಗೆ ಸೇರಿಸಿ ಫ್ರೀಸ್ ಮಾಡ್ಕೋಬಹುದು. ಈಗ ಎಲ್ಲ ಮೌಲ್ಡ್ಸ್ಗೂ ಐಸ್ ಕ್ರೀಮ್ ಬೇಸನ್ನು ಸೇರಿಸಾಗಿದೆ. ಈಗ ಈ ಮೌಲ್ಡ್ಸನ್ನು 5 ರಿಂದ 6 ಗಂಟೆ ಫ್ರೀಸ್ ಆಗೋದಕ್ಕೆ ಫ್ರೀಸರಲ್ಲಿ ಇಡೋಣ. 6 ಅವರ್ಸ್ ನಂತರ ನೋಡಿ ಐಸ್ ಕ್ರೀಮ್ ಎಲ್ಲ ತುಂಬ ಚೆನ್ನಾಗಿ ಫ್ರೀಸ್ ಆಗಿದೆ. ಮೌಲ್ಡ್ಸನ್ನು ಫ್ರೀಸರಿಂದ ತೆಗೆದ ತಕ್ಷಣ ತುಂಬಾ ಗಟ್ಟಿ ಇರುತ್ತೆ. ಹಾಗಾಗಿ 30 ರಿಂದ 60 ಸೆಕೆಂಡ್ ತಣ್ಣೀರಲ್ಲಿ ಇಟ್ಟು ನಂತರ ಐಸ್ ಕ್ರೀಮ್ ಸ್ಟಿಕ್ಸ್ನ ಈ ರೀತಿ ಆರಾಮಾಗಿ ತೆಗಿಬಹುದು. ರುಚಿಯಾದ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಈಗ ರೆಡಿಯಾಗಿದೆ. ಈ ಐಸ್ ಕ್ರೀಮ್ ಅಂತೂ ಕ್ರೀಮಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಈ ಬೇಸಿಗೆಯಲ್ಲಿ ನೀವು ಸಹ ಮನೆಯಲ್ಲಿ ಮಕ್ಕಳಿಗೆ ಇದೇ ರೀತಿ ಮಾಡಿಕೊಡಿ, ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಇವತ್ತಿನ ಮಾವಿನ ಹಣ್ಣಿನ ಐಸ್ ಕ್ರೀಮ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.